ಅಸ್ಸಲಾಮಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲರ್ನ್ ವಿತ್ ಅಬಿದಾ ಚಾನಲ್ಗೆ ಸ್ವಾಗತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನಗೊಂದು ಕಮೆಂಟ್ಸ್ ಬಂದಿತ್ತು. ಏನಪ್ಪಾ ಅಂದ್ರೆ, ಮ್ಯಾಮ್ ಈಸಿ ಮೆಥಡ್ ಅಲ್ಲಿ ಲೆಟರ್ ರೈಟಿಂಗ್ ಕನ್ನಡದಲ್ಲಿ ಹೇಳ್ಕೊಡಿ ಮ್ಯಾಮ್ ಅಂತೇಳಿ ಅಂತ. ಸೊ ಖಂಡಿತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಸಿ ಮೆಥಡ್ ಅಲ್ಲಿ ಹೇಗೆ ಬರಿಬೇಕು ಅಂತೇಳಿ ಅಂತ. ಈ ವಿಡಿಯೋ ಆವರೇಜ್ ಸ್ಟೂಡೆಂಟ್ಸ್, ರ್ಯಾಂಕ್ ಸ್ಟೂಡೆಂಟ್ಸ್, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಫಸ್ಟ್ ಕ್ಲಾಸ್ ಅಲ್ಲಿರೋ ಸ್ಟೂಡೆಂಟ್ ಇನ್ನು ರ್ಯಾಂಕ್ ಲಿಸ್ಟಿಗೆ ಹೋಗ್ಬೇಕು. ರ್ಯಾಂಕ್ ಲಿಸ್ಟ್ ಅಲ್ಲಿರೋ ವಿದ್ಯಾರ್ಥಿ ಆ ರ್ಯಾಂಕ್ ಲಿಸ್ಟ್ ಅಲ್ಲೇ ಇರಬೇಕು. ಆವರೇಜ್ ಅಲ್ಲಿರೋ ವಿದ್ಯಾರ್ಥಿ ಮುಂದೆ ಬರಬೇಕು. ಇಷ್ಟೇ ನನ್ನ ವಿಡಿಯೋ ಉದ್ದೇಶ. ಯಾರಿಗೂ ನಾನು ಡೆಲ್ ಅಂತ ಯಾರು ಅನ್ಕೋಬೇಡಿ. ನೀವು ಮನ್ಸ್ ಮಾಡಿದ್ರೆ ಮುಂದೆ ಬರ್ಬೋದು, ಕಲಿಬಹುದು. ಈಗ ಲೆಟರ್ ರೈಟಿಂಗ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಪತ್ರ ಲೇಖನ. ಇದು ರಜೆ ಪತ್ರ. ನಾನು ನಿಮಗೆ ಹೇಳ್ಕೊಡ್ತಾರದು ರಜೆ ಪತ್ರ. ಸೊ ಫಸ್ಟ್ ಹೆಸರು ಏನ್ ಬರಿಬೇಕು ಇಲ್ಲಿ? ಇಂದ ಮೀನ್ಸ್ ಫ್ರಮ್ ಅಡ್ರೆಸ್. ಯಾರಿಗ್ ಬರಿತಾ ಇದ್ದೀವಿ, ಯಾರಿಂದ ಬರಿತಾ ಇದ್ದೀವಿ? ಇಂದ ಅಂತ ಬರ್ದು ನಿಮ್ ಹೆಸರು ಬರಿಬೇಕು, ತರಗತಿ ಬರಿಬೇಕು, ಶಾಲೆಯ ಹೆಸರು ಬರಿಬೇಕು. ನೆಕ್ಸ್ಟ್ ಗೆ ಟು ಅಡ್ರೆಸ್. ಯಾರಿಗ್ ನಾವು ಲೆಟರ್ ಬರಿತಾ ಇದ್ದೀವಿ? ಸೊ ಇಲ್ಲಿ ಶಾಲಾ ಶಿಕ್ಷಕರು, ಕ್ಲಾಸ್ ಟೀಚರ್ ನೇಮ್. ನೀವು ಇಲ್ಲಿ ಹೆಸರು ಬರೆಯೋದು ಕ್ಲಾಸ್ ಟೀಚರ್ ನೇಮ್ ಬರಿಬೇಕು, ತರಗತಿ ಬರಿಬೇಕು, ಶಾಲೆ ಹೆಸರು ಬರಿಬೇಕು. ನೆಕ್ಸ್ಟ್ ವಿಷಯ, 3 ದಿನಗಳ ರಜೆ ಕೋರುವ ಬಗ್ಗೆ. ಇಲ್ಲಿ 3 ದಿನ ಅಂತ ಬೇಕಾದ್ರೂ ಬರ್ಕೋಬಹುದು, 2 ದಿನ ಬೇಕಾದ್ರೂ, 1 ದಿನ, ಆಸ್ ಯುವರ್ ವಿಶ್. ನೆಕ್ಸ್ಟ್ ಮಾನ್ಯರೇ, ರೆಸ್ಪೆಕ್ಟೆಡ್ ಸರ್ ಅಂತ ನಾವೇನ್ ಬರಿತೀವಿ ಅದು. ಇಲ್ಲಿ ಮಧ್ಯದಲ್ಲಿ ಟಾಪಿಕ್, ನನ್ನ ಹೆಸರು ನನ್ನ ಹೆಸರು, ನಾನು ಇಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಮೇಲೆ ತಿಳಿಸಿದ ವಿಷಯದಂತೆ ನನಗೆ 3 ದಿನದ ರಜೆ ಬೇಕು. ಕಾರಣ, ನೀವು ಕಾರಣ ಏನ್ ಬೇಕಾದ್ರೂ ಬರಿಬಹುದು. ನನಗೆ ಹುಷಾರಿಲ್ಲದ ಕಾರಣ, ಇಲ್ಲ ಆರೋಗ್ಯ ಸರಿ ಇಲ್ಲದ ಕಾರಣ, ಇಲ್ಲ ನಾನು ನನ್ನ ಕುಟುಂಬದವರಿಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತೇಳಿ ಅಂತ ಏನಾದ್ರೂ ಒಂದು ರೀಸನ್ ಬರ್ದು ನೀವಿಲ್ಲಿ ಬರಿಬಹುದು. ಇಲ್ಲಿ ನೀವು 3 ಲೈನ್ ಅಲ್ಲಿ 3 ಇಲ್ಲ 2 ಲೈನ್ ಇಲ್ಲ 4 ಲೈನ್ ಅಲ್ಲಿ ಮುಗಿಸ್ಬೋದು. ನೆಕ್ಸ್ಟ್ ಧನ್ಯವಾದಗಳು ಅಂತ ಬರಿಬೇಕು. ಥ್ಯಾಂಕ್ ಯು. ಇಲ್ಲಿ ಇಂತಿ ನಿಮ್ಮ ವಿದ್ಯಾರ್ಥಿ. ಇಲ್ಲಿ ನೀವೇನ್ ಬರಿಬೇಕು? ಇಂತಿ ನಿಮ್ಮ ವಿದ್ಯಾರ್ಥಿ ಅಂತ ನಿಮ್ಮ ಹೆಸರು ಬರಿಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳೋದಿಷ್ಟೇ. ಇಲ್ಲಿ ನೋಡಿ, ನಾನು ನಿಮ್ ಲಿಟ್ರೇಟಿಂಗ್ ಐತೆ, ಇದನ್ನ ನೀವು ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಇಷ್ಟು ನೀವು ಬರೆದ್ರೆ ಏನ್ ಇಲ್ಲಿ 1 ಮಾರ್ಕ್ ಸಿಗುತ್ತೆ. ಈ ಟಾಪಿಕ್ ಮತ್ತೆ ಇದನ್ನ ಬರೆದ್ರೆ ಇಲ್ಲಿ 1 ಮಾರ್ಕ್ ಸಿಗುತ್ತೆ. ಸೊ ಈ ಬಾಡಿ ಲ್ಯಾಂಗ್ವೇಜ್ ನೀವು ಬರೆದ್ರೆ ಇಲ್ಲೊಂದು ಮಾರ್ಕ್ಸು, ಇಲ್ಲೊಂದು ಮಾರ್ಕ್ಸು. ಸೊ ನೀವು ಇಲ್ಲಿಗೆ ಏನ್ ಬರೀಬೇಕು? ಮ್ಯಾಮ್ ನನಗೆ ಇಲ್ಲೇನೋ ಬರ್ದ್ಬಿಡ್ತು, ಸೊ ಇಲ್ಲಿ ನನಗೆ ಬರೆಯಕ್ ಬರ್ತಾ ಇಲ್ಲ ಮ್ಯಾಮ್, ನಾನು ಇಲ್ಲಿ ಏನ್ ಮಾಡ್ಲಿ ಅಂತ ನಿಮಗೆ ಅನ್ಸಿದ್ರೆ 1-2 ಲೈನ್ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಓದೋ ಟೈಮಲ್ಲಿ ಓದಿ, ಆಟ ಆಡೋ ಟೈಮಲ್ಲಿ ಆಟ ಆಡಿ. ಓದೋದ್ರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗಿ, ಆದ್ರೆ ಓದೋ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಕ್ ಹೋಗ್ಬೇಡಿ. ಸೊ ಇಲ್ಲಿ 3 ದಿನದ ರಜೆಯ ಬಗ್ಗೆ ನೀವಿಷ್ಟು ಬರೆದ್ರೆ ಇದಾಗುತ್ತೆ. ಏನೋ ಬರಲ್ಲ ಅಂತ ನೀವು ಬಿಟ್ರೆ ನಿಮಗೆ ಸಿಗೋದು 0. ನಾನು ಆಲ್ವೇಸ್ ಹೇಳ್ತೀನಿ, ಹಾಫ್ ಮಾರ್ಕ್ಸ್ ಬೆಟರ್ ದ್ಯಾನ್ 0. ಪ್ರಾಕ್ಟೀಸ್ ಮಾಡಿ, ಯಾವುದೇ ಕ್ವಶನ್ ಸ್ಕಿಪ್ ಮಾಡಬೇಡಿ. ಲೆಟರ್ ರೈಟಿಂಗ್ ತುಂಬಾ ಈಸಿ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಕನ್ನಡತಿ ಅಭಿದಾನ ಸಪೋರ್ಟ್ ಮಾಡಿ.